ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಬನ್ನಿ. ನಾನು ಕೇಶವ ಪ್ರಸಾದ್. ವೀಕ್ಷಕರೇ, ಇವತ್ತಿನ ವಿಶೇಷ ಎಪಿಸೋಡ್ ನಾವು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಮುಖ್ಯವಾಗಿ ಯಾರು ಟ್ರೇಡಿಂಗ್ ಮಾಡ್ತಾರೆ ಅವರಿಗೆ ಬಹಳ ಮುಖ್ಯವಾದ ಸಬ್ಜೆಕ್ಟ್ ಅಂತ ನನಗೆ ಅನಿಸ್ತಾ ಇದೆ. ಯಾಕಂದ್ರೆ ಟ್ರೇಡಿಂಗ್ ಅಂದ ತಕ್ಷಣ ಅಲ್ಲಿ ರಿವಾರ್ಡ್ ಇರುತ್ತೆ, ಅದರ ಸೇಮ್ ಟೈಮ್ ರಿಸ್ಕ್ ಕೂಡ ಅಷ್ಟೇ ಪ್ರಮಾಣದಲ್ಲಿ ಇರುತ್ತೆ. ಹಾಗಾಗಿ ಟ್ರೇಡಿಂಗ್ ನಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ಉಪಯುಕ್ತವಾದ ವಿಚಾರಗಳನ್ನ ಇವತ್ತಿನ ಎಪಿಸೋಡ್ ನಾವು ನೋಡೋಣ. ಇದಕ್ಕಾಗಿ ನಮ್ಮ ಜೊತೆ DA Capital ನ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಹಾಗೂ ಟಾಕ್ ಆಫ್ ದಿ ಟೌನ್ ಸ್ಟುಡಿಯೋಸ್ ನ ಫೌಂಡಿಂಗ್ ಪಾರ್ಟ್ನರ್ ಆದ ಅಶ್ವಿನ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮದಿಂದ ಬರಮಾಡ್ಕೊಳ್ಳೋಣ. ನಮಸ್ಕಾರ ಅಶ್ವಿನ್ ಸರ್. ಅದ ಹಾಗೆ ಹೋದ ಎಪಿಸೋಡ್ ತಾವು ಫ್ಯೂಚರ್ ಅಂಡ್ ಆಪ್ಷನ್ ಬಗ್ಗೆ ಬಹಳ ಅದ್ಭುತವಾಗಿ ವಿವರಿಸಿದ್ರಿ. ಸೊ ಫ್ಯೂಚರ್ ಅಂಡ್ ಆಪ್ಷನ್ ಬಂದಾಗ ಸಹಜವಾಗಿ ಕೂಡ ಅಲ್ಲಿ ರಿಸ್ಕ್ ಕೂಡ ಇದ್ದೇ ಇರುತ್ತೆ ಅಂತ ಹೇಳಿದ್ರಿ. ಸೊ ಹಾಗಿದ್ರೆ ಈ ರಿಸ್ಕ್ ಅನ್ನ ಮ್ಯಾನೇಜ್ಮೆಂಟ್ ಮಾಡುವಂತದ್ದು ಹೇಗೆ ಅಂತ? ಬಹಳ ಒಳ್ಳೆ ಕ್ವೆಶ್ಚನ್. ರಿಸ್ಕ್ ನ ಮ್ಯಾನೇಜ್ ಮಾಡೋದು ಹೇಗೆ ಅಂತ ಕೇಳಿದ್ರಿ. ರಿಸ್ಕ್ ನ ಅವಾಯ್ಡ್ ಹೇಗೆ ಮಾಡೋದು ಅಂತ ಕೇಳಲಿಲ್ಲ. ಬಿಕಾಸ್ ಮಾರ್ಕೆಟ್ ಅಲ್ಲಿ ರಿಸ್ಕ್ ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಓಕೆ, ನಾವು ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡಬಹುದು, ಫಂಡಮೆಂಟಲ್ಸ್ ಯೂಸ್ ಮಾಡಬಹುದು, ಅಥವಾ ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಯೂಸ್ ಮಾಡಬಹುದು. ಎಂತ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಯೂಸ್ ಮಾಡಿದ್ರು ಕೂಡ ರಿಸ್ಕ್ ಅನ್ನೋದನ್ನ ನಾವು ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡ್ಲಿಕ್ಕೆ ಆಗಲ್ಲ. ಇದನ್ನ ಲಾಸ್ಟ್ ಎಪಿಸೋಡ್ ಅಲ್ಲಿ ನಿಮಗೆ ಹೈಲೈಟ್ ಮಾಡಿದೆ. ಕರೆಕ್ಟ್. ಮಾರ್ಕೆಟ್ ಅಲ್ಲಿ ರಿಸ್ಕ್ ಇಸ್ ಡೆಫಿನೆಟ್ಲಿ ಆಲ್ವೇಸ್ ದೇರ್ ಅಂಡ್ ಹೆನ್ಸ್ ದಿ ರಿವಾರ್ಡ್. ಈ ಸಂದರ್ಭದಲ್ಲಿ ರಿಸ್ಕ್ ಅಂತ ಮಾತಾಡುವಾಗ ಹಲವಾರು ಟೆಕ್ನಿಕ್ಸ್ ಇದೆ. ಒಂದು ಸ್ಟ್ಯಾಂಡರ್ಡ್ ಟೆಕ್ನಿಕ್ ಏನಂದ್ರೆ ಅಫ್ಕೋರ್ಸ್ ತುಂಬಾನೇ ಸಫಿಸ್ಟಿಕೇಟೆಡ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ಸ್ ಅಂತ ಎಲ್ಲ ಬರುತ್ತೆ. ಎಸ್ಪೆಷಲಿ ಮ್ಯೂಚುವಲ್ ಫಂಡ್ಸ್ ಅಥವಾ PMSs ಅಥವಾ AIFs ಗಳು ಇರ್ತಲ್ಲ, ಅಲ್ಲಿ ಸಾವಿರಾರು ಕೋಟಿ ಮ್ಯಾನೇಜ್ ಮಾಡ್ತಿರೋ ಅವ್ರದ್ದು ಲೆವೆಲ್ ಆಫ್ ರಿಸ್ಕ್ ಮ್ಯಾನೇಜ್ಮೆಂಟ್ ಇಸ್ ಆಲ್ ಟುಗೆದರ್ ಡಿಫರೆಂಟ್ ಲೀಗ್. ಒಬ್ಬ ರಿಟೇಲ್ ಇನ್ವೆಸ್ಟರ್ ಕಡೆಯಿಂದ ಮಾತಾಡ್ಬೇಕಂದ್ರೆ ವಾಟ್ ಈಸ್ ಸಿಂಪಲ್ ಆಗಿ ರಿಸ್ಕ್ ಮ್ಯಾನೇಜ್ಮೆಂಟ್ ಟೂಲ್ ಏನು? ಒಂದು, ನನ್ನ ದುಡ್ಡಲ್ಲಿ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ. ನಾನು ಈ ಪರ್ಟಿಕ್ಯುಲರ್ ಪಾಯಿಂಟ್ ಒಬ್ಬ ಟ್ರೇಡರ್ ಸೀಟ್ ಅಲ್ಲಿ ಕೂತೆ ಇದನ್ನ ಮಾಡ್ತಾ ಇದ್ದೀನಿ, ನಾನು ಅಡ್ರೆಸ್ ಮಾಡ್ತಾ ಇದ್ದೀನಿ. ನನ್ನ ದುಡ್ಡಲ್ಲಿ ಮಾತ್ರ ನಾನು ಟ್ರೇಡ್ ಮಾಡ್ತೀನಿ, ನಾನು ಲೆವರೇಜಿಂಗ್ ಮಾಡಲ್ಲ. ನನ್ನ ಹತ್ರ 100 ರೂಪಾಯಿ ಇದ್ರೆ 100 ರೂಪಾಯಿನಲ್ಲೇ ಟ್ರೇಡ್ ಮಾಡ್ತೀನಿ. ನನ್ನ ಹತ್ರ 1 ಲಕ್ಷ ರೂಪಾಯಿ ಇದ್ರೆ 1 ಲಕ್ಷ ರೂಪಾಯಿ ಟ್ರೇಡ್ ಮಾಡ್ತೀನಿ. 10 ಇದ್ರೆ 10 ಮಾಡ್ತೀನಿ. ಬ್ರೋಕರ್ ಇರ್ಬೋದು, ಎಕ್ಸ್ಚೇಂಜ್ ಇಂದ ಏನೇ ನನಗೆ ಅಡಿಷನಲ್ ಮಾರ್ಜಿನ್ ಅಂತ ಸಿಗುತ್ತೆ ನಾನು ಯೂಸ್ ಮಾಡಲ್ಲ. ದಟ್ ಈಸ್ ಒನ್ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಒನ್ ಪಿಲ್ಲರ್. ಪಾಯಿಂಟ್ ನಂಬರ್ 2, ನನ್ನ ಎಲ್ಲಾ ದುಡ್ಡನ್ನು ಒಂದೇ ಸ್ಟಾಕ್ ಅಲ್ಲಿ ಅಥವಾ ಒಂದೇ ಕಡೆ ಇನ್ವೆಸ್ಟ್ ಮಾಡೋದಿಲ್ಲ, ಡೈವರ್ಸಿಫಿಕೇಶನ್ ಮಾಡ್ತೀನಿ. ಡೋಂಟ್ ಪುಟ್ ಆಲ್ ಯುವರ್ ಎಗ್ಸ್ ಇಂಟು ಒನ್ ಬಾಸ್ಕೆಟ್. ಡೋಂಟ್ ಪುಟ್ ಆಲ್ ದ ಮನಿ ಇಂಟು ಸಿಂಗಲ್ ಸ್ಟಾಕ್ ಆರ್ ಸಿಂಗಲ್ ಪ್ರಾಡಕ್ಟ್. ಡೈವರ್ಸಿಫಿಕೇಶನ್ ಮಾಡ್ತಾ ಹೋಗ್ತೀನಿ. ಇವಾಗ ಒಬ್ಬ ಎಕ್ವಿಟಿ ಇನ್ವೆಸ್ಟರ್ ಶೂಸ್ ಅಲ್ಲಿ ನಿಂತು ಮಾತಾಡೋಣ. ಏನ್ ಮಾಡ್ತಾರೆ ಅವರು? ಅವ್ರ ಹತ್ರ ಒಂದು 5 ಲಕ್ಷ ಇರುತ್ತೆ. 5 ಲಕ್ಷನ ತಗೊಂಡೋಗಿ ಒಂದೇ ಸ್ಟಾಕಿಗೆ ಹಾಕಲ್ಲ ಅಥವಾ ಒಂದೇ ಸೆಕ್ಟರ್ ಹಾಕಲ್ಲ. ಬರೀ ಬ್ಯಾಂಕಿಂಗ್ ಸ್ಟಾಕ್ಸ್ ತಗೊಳ್ಳಲ್ಲ ಅಥವಾ ಒಂದೇ ಸ್ಟಾಕ್ ಆಫ್ ಬ್ಯಾಂಕಿಂಗ್ ತಗೊಳ್ಳಲ್ಲ. ಅವ್ರು ಏನ್ ಮಾಡ್ತಾರೆ? ಒಂದು 10 ರಿಂದ 15 ಸ್ಟಾಕ್ಸ್ ತಗೋತಾರೆ. ಡಿಫ್ರೆಂಟ್ 7-8 ಸೆಕ್ಟರ್ ನ ಡೈವರ್ಸಿಫೈ ಮಾಡ್ತಾರೆ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಪರ್ಸೆಂಟೇಜ್ ಅಲೋಕೇಟ್ ಮಾಡ್ತಾರೆ. 5 ಲಕ್ಷದಲ್ಲಿ 10 ಸ್ಟಾಕ್ ತಗೋತಾ ಇದ್ರೆ ಒಂದೊಂದು ಸ್ಟಾಕಿಗೆ 50,000 ಅಂತ ಹಾಕ್ತಾರೆ. ಯಾವ್ದೋ ಒಂದು ಸ್ಟಾಕಿಗೆ 3 ಲಕ್ಷ, ಇನ್ನೊಂದು ಸ್ಟಾಕಿಗೆ 10,000, ಇನ್ನೊಂದು ಸ್ಟಾಕಿಗೆ 40,000, ಆ ತರ ರ್ಯಾಂಡಮ್ ಆಗಿ ಹಾಕೋದಿಲ್ಲ. ಮೇ ಬಿ ಒಂದಕ್ಕೆ 11% ಹಾಕ್ಬೋದು, 9% ಹಾಕ್ಬೋದು, ಅಥವಾ ಬೆಸ್ಟ್ ಇಸ್ ಈಕ್ವಲ್ ಅಲೋಕೇಶನ್. ದಟ್ ಈಸ್ ಅ ವೇ ಆಫ್ ಮ್ಯಾನೇಜಿಂಗ್ ಯುವರ್ ರಿಸ್ಕ್ ಫ್ರಮ್ ಅ ಟ್ರೇಡರ್ಸ್ ಪಾಯಿಂಟ್ ಆಫ್ ವ್ಯೂ. ಐ ಮೀನ್ ತುಂಬಾನೇ ಹಲವಾರು ಟೆಕ್ನಿಕ್ಸ್ ಇದೆ, ನಾನು ಜಸ್ಟ್ ಒಂದು ಹೈಲೈಟ್ ಮಾಡಿದೆ. ಒಬ್ಬ ಟ್ರೇಡರ್ ಪರ್ಸ್ಪೆಕ್ಟಿವ್ ಅಲ್ಲಿ ಶಾರ್ಟ್ ಟರ್ಮ್ ಟ್ರೇಡಿಂಗ್ ಮಾಡ್ತಾರೆ, ಲೆವರೇಜ್ ಮಾಡೋದಿಲ್ಲ. ಅಥವಾ ಒಂದು ಟ್ರೇಡ್ ಅಂತ ತಗೋಬೇಕಾದ್ರೆ ನಾನು 1 ಲಕ್ಷ ರೂಪಾಯಿ ಇನ್ವೆಸ್ಟ್ ಮಾಡಿದ್ರೆ ಆ ಟ್ರೇಡ್ ನಲ್ಲಿ ನಾನು ಮ್ಯಾಕ್ಸಿಮಮ್ 1.5% ಮಾತ್ರ ರಿಸ್ಕ್ ಮಾಡ್ತೀನಿ. ಸೊ 1 ಲಕ್ಷ ರೂಪಾಯಿ ಒಂದು ಸ್ಟಾಕಿಗೆ ಅಥವಾ ಒಂದು ಟ್ರೇಡಿಗೆ ಹಾಕ್ತೆ, ಅದರಲ್ಲಿ ಲಾಸ್ ಆಗ್ಲಿಕ್ಕೆ ಶುರು ಆದ್ರೆ ಮ್ಯಾಕ್ಸಿಮಮ್ ಇಸ್ 2000 ರೂಪೀಸ್. ಆ 2000 ರೂಪೀಸ್ ಇಟ್ಟಾದ್ರೆ ನಾನು ಎಕ್ಸಿಟ್ ಆಗ್ತೀನಿ ಅನ್ನೋದು ಇಸ್ ಒನ್ ಆಫ್ ದ ವೇ ಆಫ್ ಮ್ಯಾನೇಜಿಂಗ್ ರಿಸ್ಕ್. ಅಂಡ್ ಸೆಕೆಂಡ್ ಇಸ್ or the third is frequency of trading. ಕಂಟಿನ್ಯೂಸ್ ಚರ್ನಿಂಗ್ ಮಾಡ್ತಾನೆ ಇರೋದು, ದಟ್ ಈಸ್ ಅಗೇನ್ ಅ ರಿಸ್ಕ್. ಯಾಕೆಂದ್ರೆ ಅವಾಗ ನಿಮ್ಗೆ ಏನಾಗುತ್ತೆ? ರಿಸ್ಕ್ ಆಫ್ ಬ್ರೋಕರೇಜ್, ರಿಸ್ಕ್ ಆಫ್ ಸ್ಲಿಪೇಜಸ್. ಸೊ ನೀವು ಒಂದು ಸ್ಟಾಕ್ ನ ಎಕ್ಸಿಟ್ ಮಾಡಿ ಇನ್ನೊಂದು ಬೈ ಮಾಡ್ಬೇಕಾದ್ರೆ ಒಂದು ನಿಮ್ಗೆ ಬ್ರೋಕರೇಜಸ್ ಹೋಗುತ್ತೆ, ಸ್ಲಿಪೇಜಸ್ ಅಂತ ಹೋಗುತ್ತೆ, ಕಾಸ್ಟ್ ಆಫ್ ಕ್ಯಾರಿ ಇರುತ್ತೆ, ಟ್ಯಾಕ್ಸ್ ಇಂಪ್ಲಿಕೇಶನ್ಸ್ ಇರುತ್ತೆ. ಕರೆಕ್ಟ್. ಸಿ ವಾಟ್ ಎವರ್ ಈಸ್ ಲೂಸಿಂಗ್ ಯು ಮನಿ. ನನ್ನ ಪ್ರಕಾರ ನೀವು ರಿಸ್ಕ್ ಏನು ಅಂತ ಕೇಳಿದ್ರೆ, ಯಾವ ಆಕ್ಟಿವಿಟೀಸ್ ನಿಮ್ಗೆ ದುಡ್ಡನ್ನ ಕಳಿಯುತ್ತೋ ಅದು ರಿಸ್ಕ್.
ವಾಟ್ ಎವರ್ ಇಸ್ ಲೂಸಿಂಗ್ ಯು ಮನಿ ಇಸ್ ರಿಸ್ಕ್. ಅದನ್ನ ಅವಾಯ್ಡ್ ಮಾಡ್ಬೋದು. ಅಂಡ್ ನೀವು ಫ್ಯೂಚರ್ಸ್ ಅಂಡ್ ಆಪ್ಷನ್ಸ್ ಅಲ್ಲಿ ವಿತೌಟ್ ರೈಟ್ ಸೆಟ್ ಆಫ್ ಕ್ಯಾಪಿಟಲ್ ಟ್ರೇಡ್ ಮಾಡ್ತಿರೋದು, ದಟ್ ಈಸ್ ಆಲ್ಸೋ ರಿಸ್ಕ್. 1 ಲಕ್ಷ 1.5 ಲಕ್ಷ ರೂಪಾಯಿ ಹಾಕಿ ನೀವು ಒಂದು 80,000 1 ಲಕ್ಷ ರೂಪಾಯಿ ಕಾಂಟ್ರಾಕ್ಟ್ ತಗೊಂಡ್ರೆ, ಇಫ್ ಇಟ್ ಗೋಸ್ ಅಗೇನ್ಸ್ಟ್ ಯು, ಹೇಳಿದ ರ್ಯಾಂಡಮ್ ಹೋಗ್ತೀವಿ, ಇಫ್ ಇಟ್ ಗೋಸ್ ಅಗೇನ್ಸ್ಟ್ ಯು ನಿಮಗೆ 30-40% ಹೋಗ್ಬಿಡುತ್ತೆ, ದಟ್ ಈಸ್ ಅ ಬಿಗ್ ರಿಸ್ಕ್. ನಾಟ್ ಮ್ಯಾನೇಜಿಂಗ್ ದಿ ಕ್ಯಾಪಿಟಲ್ ಪ್ರಾಪರ್ಲಿ ಆರ್ ನಾಟ್ ಹ್ಯಾವಿಂಗ್ ಅ ಸ್ಟಾಪ್ ಲಾಸ್ ಇನ್ ಪ್ಲೇಸ್, ಇವೆಲ್ಲ ಅದು ಕೂಡ ರಿಸ್ಕ್. ಸೊ ತುಂಬಾ ಸಫಿಸ್ಟಿಕೇಟೆಡ್ ಆಗಿ ತುಂಬಾ ಹೈಫೈ ಆಗಿ ಮಾತಾಡೋದು ನೆಸೆಸಿಟಿ ಇಲ್ಲ. ಈ ಬೇಸಿಕ್ ಲೂಪ್ ಹೋಲ್ಸ್ ಪ್ಲಗ್ ಮಾಡಿದ್ರೆ ಐ ಥಿಂಕ್ ಯು ಆರ್ ಆಲ್ರೆಡಿ ಹಾಫ್ ಅ ವಿನ್ನರ್. ಲೆವರೇಜಿಂಗ್ ಮಾಡೋದು, ಮತ್ತೆ ಸಮರೈಸ್ ಮಾಡಬೇಕು ಅಂದ್ರೆ ಲೆವರೇಜಿಂಗ್ ಮಾಡಬಾರ್ದು, ಡೈವರ್ಸಿಫಿಕೇಶನ್ ಇರಬೇಕು. ಒನ್ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ 1.5-2% ಮೇಲೆ ರಿಸ್ಕ್ ಮಾಡಬಾರ್ದು. ಸೊ ಇವಾಗ ನಾನು 1 ಲಕ್ಷ ರೂಪಾಯಿ ಹಾಕಿದ್ರೆ ನನ್ನ ಮ್ಯಾಕ್ಸಿಮಮ್ ಲಾಸ್ ಆನ್ ಅ ಪರ್ಟಿಕ್ಯುಲರ್ ಟ್ರೇಡ್ ಶುಡ್ ನಾಟ್ ಬಿ ಮೋರ್ ದೆನ್ 2,000, ವಿಚ್ ಇಸ್ ಆಲ್ರೆಡಿ 2% ಆನ್ ದಿ ಕ್ಯಾಪಿಟಲ್. ದೆನ್ ಹ್ಯಾವಿಂಗ್ ಅ ಸ್ಟಾಪ್ ಲಾಸ್ ಇನ್ ಪ್ಲೇಸ್, ತುಂಬಾ ಫ್ರೀಕ್ವೆಂಟ್ ಆಗಿ ಟ್ರೇಡ್ ಮಾಡೋದು, ಇವೆಲ್ಲ adds up to risk. So there are many more, but in the interest of time, the top 5 is the one I can identify as a trader. Okay, ಬಹಳ ಚೆನ್ನಾಗಿ ಹೇಳಿದ್ರಿ ಸರ್. ಇವಾಗ ಇನ್ನೊಂದು ಪ್ರಶ್ನೆ ಅಂತಂದ್ರೆ, ಈಗ ಹಾಗಿದ್ರೆ ರಿಸ್ಕ್ ಅನ್ನ ಕಂಪ್ಲೀಟ್ ಆಗಿ ಅವಾಯ್ಡ್ ಮಾಡಕ್ಕಾಗತ್ತಾ, ಅಥವಾ ಏನಾದ್ರು ಸಮ್ ಪರ್ಸೆಂಟೇಜ್ ಮಾತ್ರ ಅವಾಯ್ಡ್ ಮಾಡಬಹುದು ಅಂತ ಇದೆಯಾ, ಹೇಗೆ? ಖಂಡಿತ. ಐ ಮೀನ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದಂಗೆ ಸರ್, 100% ರಿಸ್ಕ್ ನ ಅವಾಯ್ಡ್ ಮಿಟಿಗೇಟ್ ಮಾಡ್ಲಿಕ್ಕೆ ಆಗಲ್ಲ. ನೋ ಮ್ಯಾಟರ್ ದ ಬೆಸ್ಟ್ ಟೆಕ್ನಿಕ್, 100% ರಿಸ್ಕ್ ಮಿಟಿಗೇಟ್ ಮಾಡಬೇಕು ಅಂದ್ರೆ ನಾವು ಡೆಟ್ ಫಂಡ್ಸ್ ಅಲ್ಲಿ ಅಥವಾ ಲಿಕ್ವಿಡ್ ಫಂಡ್ಸ್ ಅಲ್ಲಿ ಹಾಕಿ ಕೂರಬೇಕು. ಲಾಂಗ್ ಟರ್ಮ್ ಕೂತ್ಕೋಬೇಕು. ಲಾಂಗ್ ಟರ್ಮ್ ಅಲ್ಲ, ಈಗ ಈಕ್ವಿಟಿಗೆ ಬರಬಾರ್ದು. ದ ಮೊಮೆಂಟ್ ನೀವು ಈಕ್ವಿಟಿ ಮಾರ್ಕೆಟ್ ಲಿಂಕ್ ಅಂತ ಹೇಳ್ತಾರೆ, ಸೊ ರಿಸ್ಕ್ ಇದ್ದೇ ಇರುತ್ತೆ. ಅಲ್ಲಿ ಕೂಡ ನಿಮ್ಗೆ ಲೋ ರಿಸ್ಕ್, ಮೀಡಿಯಂ ರಿಸ್ಕ್, ಹೈ ರಿಸ್ಕ್, ವೆರಿ ಹೈ ರಿಸ್ಕ್ ಅಂತ ಕ್ಯಾಟಗರಿಗಳು ಬರುತ್ತೆ. ಸೊ ಬಟ್ ರಿಸ್ಕ್ ಇಸ್ ಅ ಪಾರ್ಟ್ ಆಫ್ ದಿ ಗೇಮ್. ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ನಮ್ಮ ರಿಸ್ಕ್ ಟಾಲರೆನ್ಸ್ ಯಾವ ಕ್ಯಾಟಗರಿ ಸೂಟ್ ಆಗುತ್ತೆ ಅಂತ ನೋಡಿ ಅಲ್ಲಿಗೆ ನಾವು ದುಡ್ಡು ಹಾಕೋದು. ಅದಕ್ಕೆ ಹೇಳ್ತಿಲ್ಲ, ಪ್ಲೀಸ್ ರೀಡ್ ಆಲ್ ಸ್ಕೀಮ್ ಅಂಡ್ ಆಫರ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ಕೇರ್ಫುಲಿ ಬಿಫೋರ್ ಇನ್ವೆಸ್ಟಿಂಗ್. ಏನಕ್ಕೆ ಹೇಳ್ತಾರೆ ಅಂದ್ರೆ, ಅದರಲ್ಲಿ ಆ ಪರ್ಟಿಕ್ಯುಲರ್ ಪ್ರಾಡಕ್ಟ್ ನ ರಿಸ್ಕ್ ಮೆನ್ಷನ್ ಆಗಿರುತ್ತೆ, ಅದು ಲೋ ರಿಸ್ಕ್ ಕ್ಯಾಟಗರಿನೋ ಹೈ ರಿಸ್ಕ್ ಕ್ಯಾಟಗರಿನೋ ಅಂತ. ಅದನ್ನ ನೀವು ರೆಕಗ್ನೈಸ್ ಮಾಡಿ ನೀವು ನೋಡಿ. ಸೊ ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು ಅಂದ್ರೆ, ನಾನು ಅನ್ಕೋಬಹುದೇ ನಾನು 1 ಲಕ್ಷನೋ 5 ಲಕ್ಷನೋ ಹಾಕ್ತೀನಿ, ಏನ್ 10-15 ಸಾವಿರ ರೂಪಾಯಿ ಹೋದ್ರೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಾವು ಅನ್ಕೋತೀವಿ. ಬಟ್ ಅದು ಹೋದಾಗ ತಲೆ ಬಿಸಿ ಆಗೋಯ್ತಲ್ಲ ಅಂತ ತುಂಬಾ. ಅಂದ್ರೆ ದಟ್ ಮೀನ್ಸ್ ಐ ಆಮ್ ನಾಟ್ 10,000 ರಿಸ್ಕ್ ತಗೊಳಕ್ 1% ರಿಸ್ಕ್, 5 ಲಕ್ಷ ಕ್ಯಾಪಿಟಲ್ಗೆ 10,000 ನಂಗೆ ಎರೋಷನ್ ಆದ್ರೆ 10,000 ತಗೊಳಕ್ಕೆ ನನಗೆ ಟಾಲರೆನ್ಸ್ ಇಲ್ಲ ಅಂತ ನಿಮ್ಮನ್ನ ನೀವೇ ಗೇಜ್ ಮಾಡ್ಬೇಕು. ಹಂಗನ್ಬಿಟ್ಟು 5 ಲಕ್ಷ ಹೋದ್ರೆ ನಾನು ತಲೆ ಕೆಡಿಸ್ಕೊಳ್ಳೋಣ ಅನ್ನೋದು ಇಸ್ ಆಲ್ಸೋ ಬ್ಯಾಡ್. ಒಂದು ಪ್ರಾಪರ್ ನಿಮ್ಮ ಅನಾಲಿಸಿಸ್, ಐ ಮೀನ್ ಇವಾಗ ಹೇಳಿದ್ರಲ್ಲ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಮಾಡಿದಾಗ ನಿಮ್ಗೆ ಅಲ್ಲಿ ಒಂದು ರಿಸ್ಕೋಮೀಟರ್ ಅಥವಾ ಗೇಜಿಂಗ್ ಒಂದು ಆಪ್ಷನ್ ಸಿಗುತ್ತೆ. ನೀವು ಯಾವ ರಿಸ್ಕ್ ಕ್ಯಾಟಗರಿಗೆ ಸೂಟ್ ಆಗ್ತೀರಾ ಅಂತ ನೀವು ಗೇಜ್ ಮಾಡ್ಬೋದು. ನಿಮ್ಮನ್ನ ನೀವು ದುಡ್ಡು ಕಳ್ಕೊಬಿಟ್ಟೆ ಮಾಡ್ಬೇಕು ಅಂತೇನಿಲ್ಲ, ನಿಮ್ಗೊಂದು ಐಡಿಯಾ ಸಿಗುತ್ತೆ. ಅದನ್ನ ಫಸ್ಟ್ ಮಾಡಿದ್ಮೇಲೆ ದೆನ್ ಯು ಕ್ಯಾನ್ ಗೋ. ನಾನು ಇವಾಗ ಹಿಂದಿನ ಎಪಿಸೋಡ್ ಅಲ್ಲಿ ನಿಮ್ಗೆ ಹೇಳಿದೆ, ಫ್ಯೂಚರ್ಸ್ ಕ್ಯಾರೀಸ್ ಅ ಲಿಟಲ್ ಹೈಯರ್ ರಿಸ್ಕ್ ದ್ಯಾನ್ ಮೈ ರಿಸ್ಕ್ ಅಪಟೈಟ್. ನನ್ನ ರಿಸ್ಕ್ ಟಾಲರೆನ್ಸ್ ಅಥವಾ ನನ್ನ ಇನ್ಫ್ರಾಸ್ಟ್ರಕ್ಚರ್ ಆರ್ ಮೈ ಇಂಟ್ರೆಸ್ಟ್ ಇಸ್ ನಾಟ್ ಇನ್ ಫ್ಯೂಚರ್ಸ್ ಮಾರ್ಕೆಟ್, ಸೊ ಐ ಆಮ್ ಅವಾಯ್ಡಿಂಗ್ ಇಟ್. ಸರ್ ನೀವು ಬಹಳ ಚೆನ್ನಾಗಿ ಹೇಳಿದ್ರಿ, ರಿಸ್ಕ್ ಅನ್ನು ಗೇಜ್ ಮಾಡಬಹುದು ಅಂತ. ಸೊ ಹಾಗಾದ್ರೆ ಏನಾದ್ರೂ ಟೂಲ್ಸ್ ನನಗೆ ಸಪರೇಟ್ ಆಗಿ ಇದೆಯಾ? ಒಂದು ಸರ್, ಆಫ್ ಕೋರ್ಸ್ ಆನ್ಲೈನ್ ಅಲ್ಲಿ ಸಾಕಷ್ಟು ಟೂಲ್ಸ್ ಅವೈಲೇಬಲ್ ಇದೆ. ಬಟ್ ಒನ್ ಈಸಿ ವೇಸ್, ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಏನ್ ಮಾಡ್ಬೇಕಾದ್ರೆ, ಅಥವಾ ಇನ್ನೂ ನಿಮಗೆ ಹೇಳಿದ್ನಲ್ಲ ಸ್ವಲ್ಪ ಪ್ರಾಕ್ಟಿಕಲ್ ಆಗೇ ಬೇಕು ಅಂದ್ರೆ, ದುಡ್ಡು ಹಾಕ್ಬಿಟ್ಟು ನಿಮಗೆ ಸ್ಟಾಪ್ ಲಾಸ್ ಗೊತ್ತು. ಇವಾಗ 5 ಲಕ್ಷ ರೂಪಾಯಿನ 1 ಲಕ್ಷ ರೂಪಾಯಿ ಜಸ್ಟ್ ಎಕ್ಸಾಂಪಲ್ ಕೊಡ್ತೀನಿ, ಇನ್ವೆಸ್ಟ್ ಮಾಡಿದೆ. ನನ್ನ ಸ್ಟಾಪ್ ಲಾಸ್ ಏನು? 2,000 ರೂಪಾಯಿ, ಟಾರ್ಗೆಟ್ 3,000 ರೂಪಾಯಿ 4,000 ರೂಪಾಯಿ. ಇಲ್ಲೊಂದು ಬಿಕಾಸ್ ವಿ ಆರ್ ಟಾಕಿಂಗ್ ಅಬೌಟ್ ರಿಸ್ಕ್, ನಾನು ಒಂದು ಪಾಯಿಂಟ್ ಹೇಳ್ತೀನಿ. ನನ್ನ ಪರ್ಸನಲ್ ಟ್ರೇಡಿಂಗ್ ಕೆಪಾಸಿಟಿಯಲ್ಲಿ ನಾನು ರಿಸ್ಕ್ ರಿವಾರ್ಡ್ ನಾನು ಮ್ಯಾನೇಜ್ 1:1.5 or 2 ಅಂತ ತಗೋತೀನಿ. ಫಾರ್ ಎವ್ರಿ 1 rupee that I risk, I at least want a reward of 1.5 rupees to 2 rupees. Why I say this? ನಿಮಗೆ 2 rupees ಗೇನ್, 1 rupee ನಾನು ರಿಸ್ಕ್ ಮಾಡಿ 1 rupee ಗೇನ್ ಮಾಡ್ತಾ ಇದ್ದೀನಿ, then it is gambling. If I am earning higher than the amount that I have risked, ನಾನು ರಿಸ್ಕ್ ಮಾಡಿರೋ ಅಮೌಂಟ್ ಗಿಂತ ಜಾಸ್ತಿ ಅರ್ನ್ ಮಾಡ್ತಾ ಇದ್ದೀನಿ, then there is a methodology. And why I am saying this 1.5 times or 2 times ಅಂತ ಅಂದ್ರೆ, ಅದರಲ್ಲಿ ನಿಮಗೆ ಟ್ಯಾಕ್ಸ್ ಹೋಗುತ್ತೆ, ಬ್ರೋಕರೇಜ್ ಹೋಗುತ್ತೆ, ಸ್ಲಿಪೇಜಸ್ ಅಂತ ಇರುತ್ತೆ, ಕಾಸ್ಟ್ ಆಫ್ ಕ್ಯಾರಿ ಎಲ್ಲ ಸೇರಿ ಅಟ್ ಲೀಸ್ಟ್ ನನಗೆ 1 ರೂಪಾಯಿಗೆ 1.5 ರೂಪಾಯಿ ಬಂದ್ರೆ ಅನುಕೂಲ ಆಗುತ್ತೆ. That is where it serves my purpose of being into trading. Correct. Now risk management tools ಅಂತ ಬಂದಾಗ,
ರಿಸ್ಕ್ ಗೇಜ್ ಮಾಡ್ಲಿಕ್ಕೆ ಟೂಲ್ಸ್ ಅಂತ ಬಂದಾಗ ಒನ್ ಆಫ್ ದಿ ಈಸಿಯೆಸ್ಟ್ ವೇಸ್ ಏನಂದ್ರೆ ನನಗೆ ರಿಸ್ಕ್ ಎಷ್ಟಿದೆ ಅಂತ ಗೊತ್ತು, ನಾನು ದುಡ್ಡು ಹಾಕ್ಬಿಟ್ಟಿದ್ದೀನಿ. ಬಟ್ ಎವ್ರಿ ಸೆಕೆಂಡ್ ಮಿನಿಟ್ ಆರ್ ಎವ್ರಿ ಥರ್ಡ್ ಮಿನಿಟ್ ನಾನು ಸ್ಕ್ರೀನ್ ನೋಡ್ತಾನೆ ಇರ್ತೀನಿ. ಅದೇನು ಸ್ಟಾಪ್ ಲಾಸ್ ಹಿಟ್ ಆಗಿರಲ್ಲ, ಬಟ್ ಎವ್ರಿ ಸೆಕೆಂಡ್ ಮಿನಿಟ್ ಏನಾಯ್ತು ಅಂತ ನೋಡ್ತೀನಿ ಅಂದ್ರೆ ನಿಮ್ಗೆ ಆ ರಿಸ್ಕ್ ಸೂಟ್ ಆಗಲ್ಲ ಅಂತ. ಬಟ್ ಅದರ್ವೈಸ್ ಆನ್ ಅ ವೆರಿ ಸೀರಿಯಸ್ ನೋಟ್, ಲಾಟ್ ಆಫ್ ಟೂಲ್ಸ್ ಅವೈಲೇಬಲ್ ಆನ್ಲೈನ್. ಬೆಸ್ಟ್ ಥಿಂಗ್ ಅಂದ್ರೆ ಫೈನಾನ್ಷಿಯಲ್ ಪ್ಲಾನರ್ಸ್ ಇರ್ತಾರೆ, ಗೋ ಅಂಡ್ ಟಾಕ್ ಟು ದೆಮ್. ಆಲ್ವೇಸ್ ಹ್ಯಾವ್ ಅಡ್ವೈಸರ್ಸ್ ಹೂ ವಿಲ್ ಟೆಲ್ ಯು ನಿಮ್ಗೆ ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಸೂಟ್ ಆಗುತ್ತೆ ಆಗಲ್ಲ ಅಂತ ಅನ್ಬಯಸ್ಡ್ ಆಗಿ ಹೇಳುವಂತವ್ರನ್ನ ಸೆಲೆಕ್ಟ್ ಮಾಡಿದ್ರೆ ದೇ ವಿಲ್ ಟೆಲ್ ಯು. ಸೊ ಇವಾಗ ಏನು ಅವೈಲೇಬಲ್ ಇಲ್ಲ ಹೇಳಿ, ಎನಿ ಟೂಲ್ ಇಸ್ ಅವೈಲೇಬಲ್ ಇನ್ ಆನ್ಲೈನ್. ಸೊ ದಟ್ ಈಸ್ ಒನ್ ವೇ ಯು ಕ್ಯಾನ್ ಲುಕ್ ಎಟ್ ಇಟ್. ಓಕೆ ಸರ್, ಹಾಗಿದ್ರೆ ಇವಾಗ ಬಹಳ ಮುಖ್ಯವಾಗಿ ಒಂದು ಇನ್ವೆಸ್ಟ್ಮೆಂಟ್ ಮೇಲೆ ಒಂದು ಎಷ್ಟು ರಿಟರ್ನ್ ಇದ್ರೆ ಬಂದ್ರೆ ಅದು ಬೆಸ್ಟ್ ಅಂತ ಅನ್ಸುತ್ತೆ ಅಂತ ಹೇಳ್ತೀರಾ? ಸರ್ ಬಹಳ ಸೂಕ್ಷ್ಮವಾದ ಕ್ವೆಶ್ಚನ್ ಕೇಳ್ಬಿಟ್ರಿ. ತುಂಬಾನೇ ರಿಸ್ಟ್ರಿಕ್ಷನ್ಸ್ ಇದೆ, ಯಾಕಂದ್ರೆ ಇನ್ವೆಸ್ಟ್ ಮಾಡುವಂತದ್ದೇ ಒಂದು ರಿಟರ್ನ್ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ. ಫೇರ್ ಕ್ವೆಶ್ಚನ್, ಬಟ್ ಅನ್ಫಾರ್ಚುನೇಟ್ಲಿ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ ರೆಗ್ಯುಲೇಟರ್ ಕಡೆಯಿಂದ ಇರೋದ್ರಿಂದ ಅವ್ರನ್ನ ನಾನು ಬ್ಲೇಮ್ ಮಾಡಲ್ಲ. ಬಿಕಾಸ್ ತುಂಬಾನೇ ಪ್ರಾಡಕ್ಟ್ಸ್ ಮಿಸ್ ಸೆಲ್ ಆಗಿರೋದ್ರಿಂದ ನಾವು ಮಾತ್ರ ಹೇಳೋದು ಇಲ್ಲ. ಒಂದು ನನ್ನನ್ನ ನಾನು ಗೇಜ್ ಮಾಡಬೇಕು ಇಫ್ ಐ ಹ್ಯಾವ್ ಡನ್ ವೆಲ್. ಯಾಕಂದ್ರೆ ನಮ್ಗೆ ಒಂದು ಎಕ್ಸಾಮ್ ತಗೊಂಡ ಮಾರ್ಕೆಟ್ ಅಲ್ಲಿ, ಲೇಟೆಸ್ಟ್ ನಿಮ್ಗೆ ಒಂದು ಬೆಂಚ್ ಮಾರ್ಕ್ ಅಂತ ಇದೆ. ನಿಫ್ಟಿ ಇರ್ಬೋದು, ಸೆನ್ಸೆಕ್ಸ್ ಇರ್ಬೋದು, ನಿಫ್ಟಿ 200 ಒಂದು ಬೆಂಚ್ ಮಾರ್ಕ್ ಅಂತ ಕರೆಕ್ಟ್ ಇದೆ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ಸ್ಟಾಕ್ಸ್ ಅಲ್ಲಿ ಟ್ರೇಡ್ ಮಾಡ್ತಿದ್ದೀನಿ. ನನ್ನ ಸ್ಟಾಕ್ಸ್ ನಾನು 15-20 ಸ್ಟಾಕ್ ಅಲ್ಲಿ ದುಡ್ಡು ಹಾಕಿರ್ಬೋದು, ಬಟ್ ಆ ಸ್ಟಾಕ್ ಯೂನಿವರ್ಸ್ ಯಾವುದು ನಿಫ್ಟಿ 100 ಇರುತ್ತೆ ಅಂತ ತಗೋಣ. ಆ ಒಂದು ವರ್ಷದಲ್ಲಿ ನಿಫ್ಟಿ 100 ನೆಗೆಟಿವ್ ಎಂಡ್ ಆಗಿರ್ಬೋದು, ಪಾಸಿಟಿವ್ ಎಂಡ್ ಆಗಿರ್ಬೋದು. ಲೆಟ್ ಅಸ್ ಟೇಕ್ ಅ ಸಿನಾರಿಯೋ ವೇರ್ ವಿ ಹ್ಯಾವ್ ಎಂಡೆಡ್ ಪಾಸಿಟಿವ್. ನಿಫ್ಟಿ 100 10% ಪಾಸಿಟಿವ್ ಎಂಡ್ ಆಗಿದ್ರೆ ನನ್ನ ಟಾರ್ಗೆಟ್ ಶುಡ್ ಬಿ ಅಟ್ ಲೀಸ್ಟ್ ಟು ಹ್ಯಾವ್ ಬೀಟನ್ ದಿ ಬೆಂಚ್ ಮಾರ್ಕ್ ಬೈ 1.5 times. ಅಂದ್ರೆ 15% ಅಟ್ ಲೀಸ್ಟ್ ಬಂದಿರಬೇಕು. ಮತ್ತೆ ಹೇಳ್ತೀನಿ, ನಿಫ್ಟಿ 100 ಅನ್ನೋದು ನನ್ನ ಬೆಂಚ್ ಮಾರ್ಕ್ ಇಂಡೆಕ್ಸ್, ನನ್ನ ಸ್ಟಾಕ್ ಯೂನಿವರ್ಸ್ ಎಲ್ಲಿಂದ ಬರುತ್ತೆ, ಅದು 10% ರ್ಯಾಲಿ ಆಗಿದೆ. ಆ ವರ್ಷ ನಾನು ಅಟ್ ಲೀಸ್ಟ್ 15% ನಾನು ಬಂದಿರಬೇಕು ಅಂತ ನನ್ನ ಪರ್ಸನಲ್ ಟಾರ್ಗೆಟ್. ದಿಸ್ ಇಸ್ ನಾಟ್ ಅ ಬೆಂಚ್ ಮಾರ್ಕ್, ಪ್ಲೀಸ್ ಡೋಂಟ್ ಕೀಪ್ ದಿಸ್ ಇಸ್ ಅ ಬೆಂಚ್ ಮಾರ್ಕ್. ಏನಕ್ಕೆ ಅಂತ ಹೇಳ್ತೀನಿ ಅಂದ್ರೆ, ನಾನು ಇಷ್ಟೆಲ್ಲ ಟ್ರೇಡಿಂಗ್ ಎಲ್ಲ ಮಾಡಿ, ಕಂಟಿನ್ಯೂಸ್ ಮಾನಿಟರ್ ಮಾಡಿ, ಟೈಮ್ ಡೆಡಿಕೇಟ್ ಮಾಡಿ, ರಿಸ್ಕ್ ತಗೊಂಡು, ಬ್ರೋಕರೇಜ್ ಕೊಟ್ಟು, ಚರ್ನಿಂಗ್ ಮಾಡಿ ಪೋರ್ಟ್ಫೋಲಿಯೋಸ್ನ, ಸ್ಲೀಪ್ಲೆಸ್ ನೈಟ್ಸ್ ಕೆಲವು ಸತಿ ಇದ್ದು, ಅಂಡ್ ಟ್ಯಾಕ್ಸ್ ಎಲ್ಲ ಕೊಟ್ಟು ಕೂಡ ನಾನು ಮಾರ್ಕೆಟ್ನ, ಬ್ರಾಡ್ ಮಾರ್ಕೆಟ್ನ ನಾನು 1.5 times ಬೀಟ್ ಮಾಡ್ತಿಲ್ಲ ಅಂದ್ರೆ ನಾನು ಇಷ್ಟೆಲ್ಲ ಮಾಡೋ ನೆಸೆಸಿಟಿ ಇಲ್ಲ. ಪೂರ್ತಿ ಎಲ್ಲ ದುಡ್ಡನ್ನ ಇಂಡೆಕ್ಸ್ ಫಂಡ್ ಹಾಕ್ಬಿಟ್ರೆ ಮುಗ್ದೇ ಹೋಯ್ತಲ್ಲ. ಫಂಡ್ ಮ್ಯಾನೇಜರ್ ಇರ್ತಾರೆ, ಮ್ಯಾನೇಜ್ ಮಾಡ್ತಾ ಇರ್ತಾರೆ, ಅದ್ರ ಪಾಡಿಗೆ ಗ್ರೋತ್ ಆಗ್ತಾ ಇರ್ತಾರೆ. ಇಷ್ಟೆಲ್ಲ ಯಾಕೆ ಮಾಡಿ ಬೇರೆ ಕೆಲಸ ಮಾಡ್ತಿರ್ಬೋದು. ಸೊ ನಾನು ಆಕ್ಟಿವ್ ಆಗಿ ಟ್ರೇಡರ್ ಆಗಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಅಂದ್ರೆ ದೇರ್ ಹ್ಯಾಸ್ ಟು ಬಿ ಸಮಥಿಂಗ್ ಅಡಿಷನಲ್, ಸಮ್ ಅಡಿಷನಲ್ ಆಲ್ಫಾ ಅಂತ ಏನಂತೀವಿ, ಅದು ಅದರಿಂದ ಜನರೇಟ್ ಆಗ್ಬೇಕು ಅಂತ. ಬಟ್ ಹಂಗ ಹೇಳದ್ ಮಾತ್ರಕ್ಕೆ ನಿಫ್ಟಿ ಆ ವರ್ಷ 10% ಡೌನ್ ಇತ್ತು, ನಾ 15% ಮಾಡ್ತೀನಿ ಅನ್ಲಿಕ್ಕೆ ಆಗಲ್ಲ. ಸ್ಟಾಕ್ ಅದು ನಿಫ್ಟಿ 100 ಡೌನ್ ಇದ್ರೆ ನಾನು ಸ್ಟಾಕ್ಸ್ ಕೂಡ ಬಿದ್ದಿರುತ್ತೆ. ಬಟ್ ಆಲ್ಸೋ ಆನ್ ದಿ ಡೌನ್ ಸೈಡ್ ನಿಫ್ಟಿ, ನಾನು ಒಂದ್ ಪ್ರಯತ್ನ ಏನ್ ಮಾಡ್ತಿರ್ತೀನಿ ಅಂದ್ರೆ, ನಿಫ್ಟಿ ಲಾಸ್ಟ್ ಸೆಪ್ಟೆಂಬರ್ ಇಂದ ಮಾರ್ಚ್ ತನಕ ಮಾರ್ಕೆಟ್ ಬಹಳನೇ ಬಿದ್ದಿತ್ತು. 15% ಬಿದ್ದಿದ್ರೆ ನನ್ನ ಪೋರ್ಟ್ಫೋಲಿಯೋ ಅಟ್ ಲೀಸ್ಟ್ 15% ಬೀಳೋದು ಬೇಡ, ಒಂದು 8-10% ಬೀಳೋ ತರ ಸ್ಟಾಕ್ಸ್ ನಾನು ಸೆಲೆಕ್ಟ್ ಮಾಡಿದೀನಿ ಅಂತ. ಅದು ಕೂಡ ಒನ್ ಆಫ್ ದಿ ವೇಸ್ ಆಫ್ ವರ್ಕಿಂಗ್ ಆನ್ ಡೆಲಿವರಿಂಗ್ ಬೆಟರ್ ರಿಟರ್ನ್ಸ್. ಸೊ ಲಾಸ್ ಅನ್ನು ಕಡಿಮೆ ಮಾಡುವಂತದ್ದು ಕೂಡ ಹೌದು. ಅದು ಸರ್ ಹೇಳ್ತಾರೆ, ಎವ್ರಿ ರುಪಿ ಸೇವ್ಡ್ ಇಸ್ ಎವ್ರಿ ರುಪಿ ಅರ್ನ್ಡ್ ಅಂದಂಗೆ. ಸ್ಟಾಕ್ selection is a very very big challenge, especially in the Indian market. We have so many stocks. Correct. And I think 5,000 plus. I think highest number of stocks in the world is there. Highest in the Malay. ಹೌದು. And every day one or the other stock is in the news. ಯಾವ್ದನ್ನ ತಗೋಬೇಕು, ಯಾವ್ದನ್ನ ಬಿಡಬೇಕು ಅನ್ನೋ ಟೋಟಲ್ ಕನ್ಫ್ಯೂಷನ್. ಕರೆಕ್ಟ್. ಸೊ ಅಲ್ಲಿ ನಾನು ಏನ್ ಮಾಡಿದೀನಿ ಅಂದ್ರೆ, ಹಾರ್ಸ್ ವಿತ್ ಲೈಡರ್ಸ್ ಹಾಕ್ತಾರಲ್ಲ, ನಮ್ಮ ಒಂದು ಸ್ಟಾಕ್ ಯೂನಿವರ್ಸ್ ಇಸ್ ಲಿಮಿಟೆಡ್ ಟು ದಿಸ್ ನಿಫ್ಟಿ 100 or ನಿಫ್ಟಿ 200 ಅಂತ ಲಾಕ್ ಮಾಡಿದ್ದೀನಿ. ಅದ್ರ ಬಿಯಾಂಡ್ ಏನಾಗ್ತಿದೆ ಐ ಡೋಂಟ್ ಬಾದರ್. So just as a summary, sir, risk management is a very very integral part of your trading. ನೀವು ಲಾಂಗ್ ಟರ್ಮ್ ಇನ್ವೆಸ್ಟರ್ ಇರ್ಬೋದು, ಶಾರ್ಟ್ ಟರ್ಮ್ ಇನ್ವೆಸ್ಟರ್ ಇರ್ಬೋದು, risk management is a very very important tool. It is like driving a, if you don't have risk management in place, it is like driving a vehicle without brakes. Exactly. That's how I would put the risk management into place. Brakes ಇದ್ರೇನೆ you have the confidence to accelerate. ನಾನು ಇಲ್ಲ, ನನಗೆ ಚೂರು ಸ್ಕ್ರಾಚ್ ಕೂಡ ಆಗಬಾರ್ದು ಗಾಡಿ ಅಂದ್ರೆ, we better park it in the house and it's okay. There is nothing wrong with it in saying, ನಾನು ಹೇಳಿಲ್ವಾ
ನಮ್ಗೆ ಇಷ್ಟೆಲ್ಲ 16 plus or 17 plus years market experience ಇದ್ದು all segments of the market trade ಮಾಡಿ ಕೂಡ I have come to realize that futures market I don't belong to futures market. It's okay to understand. ನನಗೆ infrastructure ಇದೆ, time ಇದೆ, knowledge ಇದೆ, interest ಕೂಡ ಇದೆ, but somewhere I am not very comfortable trading futures market. I'm okay with options, I'm okay with equity. I have accepted it, nothing wrong with it. So ಅದನ್ನ ನೀವು accept ಮಾಡಿದ್ರೆ I think again like I said you're already half successful. So any trade or any ಟ್ರೇಡಿಂಗ್ ಸಿಸ್ಟಮ್ ನಮ್ಮ ಹತ್ರ ಇದ್ರೆ ಅದರಲ್ಲಿ ರಿಸ್ಕ್ ಮ್ಯಾನೇಜ್ಮೆಂಟ್ ಅನ್ನೋದು ಒಂದು ವೆರಿ ಸ್ಟ್ರಾಂಗ್ ಪಿಲ್ಲರ್ ಇರಲೇಬೇಕಾಗುತ್ತೆ. ಲೈಕ್ ಐ ಸೆಡ್ ಆಸ್ ಲಾಂಗ್ as you have risk management in place, your chances of survival in the market is very very high. ಖಂಡಿತವಾಗಿ ಕೂಡ ನಮ್ಮ ವೀಕ್ಷಕರಿಗೆ ರಿಸ್ಕ್ ಮ್ಯಾನೇಜ್ಮೆಂಟ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳ ಸಮೇತ ಅಂಡ್ ಆಲ್ಸೋ ಒನ್ ಪಾಯಿಂಟ್ ಸರ್, ಇಲ್ಲಿ ರಿಯಲಿಸ್ಟಿಕ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕೂಡ ತುಂಬಾನೇ ರೋಲ್ ಪ್ಲೇ ಮಾಡುತ್ತೆ. ಓಕೆ, ನನಗೂ ಕೂಡ ಯಾವಾಗಲೂ ಹೇಳ್ತಿರ್ತೀನಿ, ನಾನು ಮಾರ್ಕೆಟ್ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ನಾನು ಎವ್ರಿ ಇಯರ್ ನನ್ನ ಮನಿ ಮೈ ಇಂಟೆನ್ಷನ್ ವಾಸ್ ಟು ಡಬಲ್ ಆರ್ ಟ್ರಿಪಲ್ ದಿ ಮನಿ. ಕೊನೆಗೆ ಸರ್ವೈವಲೇ ದೊಡ್ಡ ಇಶ್ಯೂ ಆಗೋಗ್ಬಿಡ್ತದೆ, ಪ್ರೊಟೆಕ್ಟಿಂಗ್ ಯುವರ್ ಕ್ಯಾಪಿಟಲ್. ಓವರ್ ಅ ಪೀರಿಯಡ್ ಆಫ್ ಟೈಮ್ ನಮ್ಗೆ ಏನ್ ರಿಯಲೈಸ್ ಆಯ್ತು ಅಂದ್ರೆ ನಿಮ್ಮ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ, ನಿಮ್ಮ ಎಕ್ಸ್ಪೆಕ್ಟೇಷನ್, ನಿಮ್ಮ ಟಾರ್ಗೆಟ್ ಆಫ್ ವಾಟ್ ಯು ವಾಂಟ್ ಟು ಅಚೀವ್ ಆನ್ ಯುವರ್ ಪೋರ್ಟ್ಫೋಲಿಯೋ ಎಷ್ಟು ರಿಯಲಿಸ್ಟಿಕ್ ಆಗಿರುತ್ತೆ, ನಿಮ್ಮ ಚಾನ್ಸಸ್ ಆಫ್ ಸರ್ವೈವಲ್ ಜಾಸ್ತಿ. ಅದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ವೆರಿ ಕ್ವಿಕ್ಲಿ. ನೀವು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಎಷ್ಟು ಎಕ್ಸ್ಪೆಕ್ಟ್ ಮಾಡಬೇಕು ಅಂತ ಕೇಳಿದ್ರಿ, ಅದಕ್ಕೆ ಡೈರೆಕ್ಟ್ ಉತ್ತರ ಇವಾಗ್ಲೂ ನನ್ನ ಹತ್ರ ಇಲ್ಲ. ಒಂದು ಅದು ರೆಸ್ಟ್ರಿಕ್ಷನ್ಸ್ ಇರ್ಬೋದು ಸೆಬಿ ಕಡೆಯಿಂದ, ಅಥವಾ ಯಾರೊಬ್ರಿಗೂ ಡೈರೆಕ್ಟ್ ಉತ್ತರ ಅಂತಿಲ್ಲ. ಬಟ್ ಒಂದು ಎಕ್ಸರ್ಸೈಸ್ ನಾನೇನ್ ಮಾಡ್ತೀನಿ ಅಂದ್ರೆ, ಒಂದು ಪ್ರಾಡಕ್ಟ್ ಇನ್ವೆಸ್ಟ್ ಯಾವ್ದೊಂದು ಪರ್ಟಿಕ್ಯುಲರ್ ಮ್ಯೂಚುವಲ್ ಫಂಡ್ ಇರ್ಬೋದು ಅಥವಾ ಎಕ್ವಿಟಿ ಪ್ರಾಡಕ್ಟ್ ಮೇಲೆ ಇನ್ವೆಸ್ಟ್ ಮಾಡ್ಲಿಕ್ಕೆ ಮುಂಚೆ ಫಸ್ಟ್ ಥಿಂಗ್ ಐ ಡೂ ಇಸ್ ಅದ್ರ ಹಿಸ್ಟಾರಿಕಲ್ ರಿಟರ್ನ್ಸ್ ಅಂತ ಏನಿರುತ್ತೆ, ಎಸ್ಪೆಷಲಿ 5 or 10 years ಚೆಕ್ ಮಾಡ್ತೀನಿ. ಅವಾಗ ನಿಮ್ಗೆ ಏನಾಗುತ್ತೆ, ಒಂದು ಈ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಒಂದು ಅರೌಂಡ್ ಈ ಲೆವೆಲ್ ಅಲ್ಲಿ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಜನರೇಟ್ ಮಾಡುತ್ತೆ ಅಂತ ನಾವು ಅನ್ರೀಸನಬಲ್ ಆಗಿ ಎಕ್ಸ್ಪೆಕ್ಟ್ ಮಾಡಲ್ಲ, ಆ ಹಿಸ್ಟಾರಿಕಲ್ ರಿಟರ್ನ್ ಸುತ್ತಮುತ್ತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಕರೆಕ್ಟ್. ಆಮೇಲೆ 5 to 10 years ಹಿಸ್ಟಾರಿಕಲ್ ಡೇಟಾ ಬಹಳ ಈಸಿಯಾಗಿ ಸಿಗುತ್ತೆ ಸರ್. ಇವಾಗ ಎಲ್ಲ ಯು ಗೋ ಟು ಎನಿ ಫೈನಾನ್ಸ್ ಚಾನಲ್, ನಿಮ್ಗೆ ಎಲ್ಲ ಡೇಟಾ ಸಿಗುತ್ತೆ. ಅಥೆಂಟಿಕೇಟೆಡ್ ಡೇಟಾ ಸಿಕ್ಕಿದ್ರೆ ನಾನು ಯಾವುದೇ ಹೊಸ ಪ್ರಾಡಕ್ಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬೇಕಾದ್ರೆ, ಎಸ್ಪೆಷಲಿ ಮಾರ್ಕೆಟ್ ಲಿಂಕ್ ಅಲ್ಲಿ, I look for 5 to 10 years of data return on investment. And also ಅದ್ರಲ್ಲಿ ಏನಾಗುತ್ತೆ, 5 to 10 years ಅನಲೈಸ್ ಮಾಡ್ಬೇಕಾದ್ರೆ ಬ್ಯಾಡ್ ಟೈಮ್ಸ್ ಅಲ್ಲಿ ಎಷ್ಟು ಬಿದ್ದಿತ್ತು, ಗುಡ್ ಟೈಮ್ಸ್ ಅಲ್ಲಿ ಎಷ್ಟು ಮೇಲೆ ಹೋಗಿತ್ತು ಅಂತ ಎಲ್ಲ ಗೊತ್ತಾಗೋಗುತ್ತೆ. ಸೊ ನಿಮ್ಗೆ ಏನಾಗುತ್ತೆ, ನಾನು ಪ್ರಾಡಕ್ಟ್ ಅಲ್ಲಿ ಎಷ್ಟು ದುಡ್ಡು ಹಾಕಿದ್ರೆ ನಾ ಅರೌಂಡ್ ಈ ಲೆವೆಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೇಕು ರಿಟರ್ನ್. ಸೊ ರಿಯಲಿಸ್ಟಿಕ್ ಆಗಿ ನಂಬರ್ಸ್ ನಿಮ್ಗೆ ಸಿಗ್ತಾ ಹೋಗುತ್ತೆ. ಸೊ ದಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ನಮ್ಮ ವೀಕ್ಷಕರಿಗೆ ಇಷ್ಟೊತ್ತು ರಿಸ್ಕ್ ಮ್ಯಾನೇಜ್ಮೆಂಟ್ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿಸಿದ್ರಿ. ಮುಖ್ಯವಾಗಿ ಟ್ರೇಡ್ ಮಾಡೋರ್ಗಿರ್ಬೋದು, ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಮಾಡೋರ್ಗಿರ್ಬೋದು, ಯಾರಿಗಾದ್ರೂ ಮಾರ್ಕೆಟ್ ಅಲ್ಲಿ ಒಂದು ರಿಸ್ಕ್ ಇದ್ದೇ ಇರುತ್ತೆ ಮತ್ತು ಅದನ್ನ ಹೇಗೆ ನಿರ್ವಹಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉಪಯುಕ್ತ ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೀರಾ. ಅದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ನಿಮ್ಮಲ್ಲಿರುವಂತಹ ಪ್ರಶ್ನೆಗಳನ್ನು ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ವಂದನೆಗಳು.